ವೀಕ್ಷಕರೇ, ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಪಿಒಕೆ ಕುರಿತು ಗೃಹ ಸಚಿವ ಅಮಿತ್ ಶಾ ಡೇರ್ ಡೆವಿಲ್ ಮಾತು. ಭಾರತದ ವೈರಿ ರಾಷ್ಟ್ರ ಪಾಕಿಸ್ತಾನದ ಕಪಿಮುಷ್ಟಿಯಲ್ಲಿರುವ ಪಿಒಕೆ ಅತಿ ಶೀಘ್ರದಲ್ಲಿ ಭಾರತಕ್ಕೆ ಸೇರಬೇಕು ಎನ್ನುವುದು ಪ್ರತಿಯೊಬ್ಬ ಭಾರತೀಯನ ಕನಸಾಗಿದೆ. ನೀವು ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಪತ್ರಕರ್ತರು ಸಹ ಅದನ್ನೇ ಬಯಸುತ್ತೀರಿ ಎಂದು ತಾನು ನಂಬಿದ್ದಾಗಿ ಗೃಹ ಸಚಿವ ಅಮಿತ್ ಶಾ ಬಹಿರಂಗವಾಗಿ ಪ್ರಶ್ನಿಸಿದ್ದಾರೆ. ಪಾಕಿಸ್ತಾನದ ಕಪಿಮುಷ್ಟಿಯಲ್ಲಿರುವ ನಮ್ಮ ಕಾಶ್ಮೀರದ ನೆಲದ ಭಾಗವನ್ನು ಭಾರತದಲ್ಲಿ ವಿಲೀನಗೊಳಿಸಬೇಕು ಎನ್ನುವುದು ಸಂಸತ್ತಿನ ನಿರ್ಣಯವೇ ಆಗಿದೆ. ಯಾವ ಕಾಲದಲ್ಲೂ ಯಾರೂ ಸಹಿತ ಪಾಕಿಸ್ತಾನದ ಹಿಡಿತದಲ್ಲಿರುವ ಕಾಶ್ಮೀರದ ಭಾಗವನ್ನು ಭಾರತದಿಂದ ಕಿತ್ತುಕೊಳ್ಳಲು ಸಾಧ್ಯವೇ ಇಲ್ಲ. ಪಿಒಕೆ ಭಾರತದ್ದು ಅನ್ನೋದು ತನ್ನ ಕನಸಲ್ಲ, ಇದು ರಾಷ್ಟ್ರದ ಸಮಗ್ರತೆಯ ಸಂಕಲ್ಪ, ದೇಶದ ವಿಚಾರ. ಬಾಲ ಸುಟ್ಟ ಬೆಕ್ಕಿನಂತೆ ಮೈಪರಿಚಿಕೊಂಡು ಇಲ್ಲಸಲ್ಲದ ಮಾತನಾಡಿ ಚುನಾವಣೆಯ ಸಂದರ್ಭದಲ್ಲಿ ಸುದ್ದಿಯಲ್ಲಿರಲು ಬಯಸುವ ಫಾರೂಕ್ ಅಬ್ದುಲ್ಲಾ, ಮಣಿಶಂಕರ್ ಅಯ್ಯರ್ ಸೇರಿದಂತೆ ಕಾಂಗ್ರೆಸ್ ಏನಂತ ದೇಶದ 130 ಕೋಟಿ ಪ್ರಜೆಗಳಿಗೆ ಎದುರಿಸೋದು. ಪಿಒಕೆಗೆ ಕೈ ಹಾಕಿದ್ರೆ ಪಾಕಿಸ್ತಾನ ಆಟ ಬಾಂಬ್ ಆಗ್ತಂತೆ. ಆ ಬಾಂಬಿಗೆ ಎದರಿ ದೇಶದ ಅವಿಭಾಜ್ಯ ಅಂಗವಾದ ಪಿಒಕೆ ಬಿಟ್ಟುಕೊಡ್ಬಿಡ್ಬೇಕಾ? ಅವರ ಟುಸ್ಪುಸ್ ಬಾಂಬಿಗೆ ಎದರಿ ಮೂಲೆಯಲ್ಲಿ ಕುಳಿತುಕೋಬಿಡ್ಬೇಕಾ? ಹೀಗೆ ಕಠಿಣವಾಗಿ ಪಿಒಕೆ ನಮ್ಮದು ಅಂತ ಗೃಹ ಸಚಿವರ ಧ್ವನಿಯಲ್ಲಿ ಖಾಸಗಿ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಭಾರತ ಮತ್ತೊಮ್ಮೆ ಜಗತ್ತಿಗೆ ಕೇಳುವಂತೆ ಗರ್ಜಿಸಿದೆ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.